ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ನಾನು ನಿಮ್ಮ ಜೊತೆ ಇರ್ತೀನಿ. ಭಾಳ ಮುಖ್ಯವಾಗಿ ಮುಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಮುಡಾ ಆಯುಕ್ತ ನಟೇಶ್ ಅವರನ್ನು ಇವತ್ತು ಇಡಿ ಕರೆಸಿ ವಿಚಾರಣೆ ಮಾಡಲಿಕ್ಕೆ. ಈ ಮನುಷ್ಯ ಹೇಗೆ ಅಂತಂದರೆ ಇಡಿ ಅಧಿಕಾರಿಗಳು ಮನೆಗೆ ಬಂದಾಗ ಮನೆಯಿಂದ ಓಡೋಗ್ಬಿಟ್ಟಿದ್ರು, ಎಲ್ಲ ಓಡೋಗ್ಬಿಟ್ಟಿದ್ರು. ಆಮೇಲೆ ಬಂದು ತನಿಖೆಗೆ ಸಹಕಾರ ಮಾಡಲಿಲ್ಲ. ನಂತರ ಎತ್ತಾಕೊಂಡೋದ್ರು ಇಡಿ ಅಧಿಕಾರಿಗಳು. ಎತ್ತಾಕೊಂಡೋದಾಗ ಮಾಧ್ಯಮ ಬಿಡುತ್ತಾ, ಮಾಧ್ಯಮ ಅವರನ್ನು ಚಿತ್ರೀಕರಣ ಮಾಡ್ತಾಯಿತ್ತು. ಆಗ ನಾನಿಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಲಿಕ್ಕೆ ಶುರು ಮಾಡಿದರು. ಅಲ್ಲಿ ಗಂಗರಾಜ್ ಅನ್ನೋರು ಇದೇ ನಟೇಶ್ ಅವರನ್ನು ಮೋಸ ಮಾಡಿ ಹಂಚಿದ್ದಾರೆ. ಮೋಸ ಮಾಡಿ ಹಂಚಿದ ಆರೋಪ ಇರುವಂಥ ಮಿಸ್ಟರ್ ನಟೇಶ್, ನೌಟಂಗಿ ನಟೇಶ್, ನೀವು 50-50 ಹಂಚಿದ್ದೀರಲ್ಲ, ನಿಮ್ಮ ಮನೆ ಆಸ್ತಿ ಹಂಚಿದ್ದಲ್ಲ, ಅದು ಜನರ ತೆರಿಗೆ ದುಡ್ಡು. ಯಾವಾಗ ಇಡಿ ಬರುತ್ತೆ, ನಿಮ್ಮನ್ನು ವಿಚಾರಣೆ ಮಾಡುತ್ತೆ, ನೀವು ಉತ್ತರ ಕೊಡಬೇಕಾಗತ್ತೆ. ಸಿಕ್ಕಾಕೊಳ್ಳೋದಿಲ್ಲ ಅಂದ್ಕೊಂಡ್ಬಿಟ್ರಾ? ನೀವು ತಪ್ಪು ಮಾಡಿಲ್ಲ ಅಂತಂದರೆ ಬರ್ತೀರಿ ಹೊರಗೆ. ಕ್ಯಾಮರಾ ನೋಡಿದ ತಕ್ಷಣ ಗಲಿಬಿಲಿ ಯಾಕಾಗತ್ತೆ ನಿಮಗೆ? 50-50 ಕೊಟ್ಟಾಗ ಯಾರ್ಯಾರಿಗೆ 2 ಎಕರೆ ಇದ್ದವನಿಗೆ 19 ಸೈಟ್ ಕೊಟ್ಟಾಗ ಆಗ ಆಗಿರಲಿಲ್ವಾ? ಉಳಿದದ್ದು ಯಾರಿಗೆಲ್ಲ ಕೊಟ್ಟಿದ್ರಲ್ಲ, ಆಗ ಆಗಿರಲಿಲ್ವಾ? ನಟೇಶ್ ಅವರೇ, ಕಾಮನ್ ಸೆನ್ಸ್ ಕಲಿಸ್ತೀರಿ. ಕಾಮನ್ ಸೆನ್ಸ್ ಕಳ್ಳರು ಬುದ್ಧಿ ಹೇಳೋಂಗಾಯ್ತಲ್ರಿ. ಚೋರ್ ಉಲ್ಟಾ ಕೋತ್ವಾಲ್ ಕೋ ಡಾಂಟೆ. ಡಿ ಬಿ ನಟೇಶ್ ನಾಟಕ. ಬನ್ನಿ ಹೆಡ್ಲೈನ್ ಶುರು ಮಾಡೋಣ. ಮಾಧ್ಯಮಗಳ ಮುಂದೆ ಡಿ ಬಿ ನಟೇಶ್, ಉತ್ತರ ಕುಮಾರನ ಪೌರುಷ, ಸುಖ ಸುಮ್ಮನೆ ಕಾಲ್ಕೆರೆದು ಸಂಘರ್ಷ, ಒಳಗೋಗಿ ಹೊರಗೆ ಬಂದಾಗ ಕೂಲ್. ಸಿದ್ದು ಸರ್ಕಾರದಲ್ಲಿ ಮಂತ್ರಿ ಆಗಲು ಫೈಟ್, ಸಂಪುಟಕ್ಕೆ ಸೇರಿಸುವಂತೆ ನರೇಂದ್ರ ಸ್ವಾಮಿ ಪಟ್ಟು, ಕೆಲವರಿಗೆ ಪ್ರಶ್ನಿಸೋ ಹಕ್ಕಿಲ್ಲ ಅಂತ ಟಾಂಟ್. ಜಾತಿ ಗಣತಿ ಬಿಡುಗಡೆಗೆ ವಿಳಂಬ ಯಾಕೆ? ಕೈ ಸರ್ಕಾರದ ನಡೆಗೆ ಕುರುಬ ಶ್ರೀಗಳ ಟೀಕೆ. ಅಧಿಕಾರ ಹೋದ್ರೂ ಪರವಾಗಿಲ್ಲ, ವರದಿ ಬಹಿರಂಗಪಡಿಸಲು ಬೇಡಿಕೆ. ಬಡವರ ಹೊಟ್ಟೆಗೆ ಹೊಡೆಯುತ್ತಾ ಸಿದ್ದು ಸರ್ಕಾರ, ರಾಜ್ಯದಲ್ಲಿ 10 ಲಕ್ಷ BPL ಕಾರ್ಡ್ ರದ್ದು, ಅಕ್ಕಿ ನಿಲ್ಲಿಸಲ್ಲ ಅಂತ ಡೈಲಾಗ್ ಬಿಟ್ಟ ಸಿದ್ದು, ಸರ್ಕಾರದ ನಡೆಗೆ ಬಡವರ ಗುದ್ದು. ಪ್ರಧಾನಿಯನ್ನ ಕೆಣಕಿದ ರಾಹುಲ್ ಗಾಂಧಿ, ಮೋದಿ ಅದಾನಿ ಮಿತ್ರ ಅಂತ ರಾಗ ಕಿಡಿ, ಪ್ರತಿಪಕ್ಷ ನಾಯಕನ ವಿರುದ್ಧ ಕೇಸರಿ ಸೇನೆ ಸಿಡಿಮಿಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ
ಡೌನ್ಲೋಡ್ ಮಾಡಿ.